ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಜನ ಮನೆಯಲ್ಲಿ ಪ್ರತಿ ಬಾರಿ ಜಗಳಗಳಾಗ್ತಾ ಇರುತ್ತೆ. ಅದು ಯಾವ ಕಾರಣಕ್ಕೆ ಅಂತ ಅವರಿಗೆ ಗೊತ್ತೇ ಆಗಲ್ಲ. ಸೊ ನಾವಿಲ್ಲಿ ನೋಡಬೇಕಾಗುತ್ತೆ ಯಾವ ಕಾರಣಕ್ಕೆ ಅಂತ ಹೇಳ್ಬಿಟ್ಟು. ಆದರೂ ನೀವು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಸರಳವಾದ ಪರಿಹಾರ. ನಿಮಗೆ ಮನೆಯ ವಾಸ್ತು ಎನರ್ಜಿ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿರಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಒಂದು ಅಗಲವಾಗಿರುವಂತಹ ದೀಪವನ್ನು ನೀವು ತಗೋಬೇಕು. ದೀಪದ ಮುಖಾಂತರ ಸಮೇತ ನೀವು ನಿಮ್ಮ ಮನೆಗೆ ಒಂದು ಪಾಸಿಟಿವ್ ಎನರ್ಜಿಯನ್ನು ನೀವು ತಂದ್ಕೋಬೋದು. ಇಲ್ಲಿ ಬಂದು ತುಪ್ಪ ಹಾಕಬೇಕಾಗುತ್ತೆ, ಇಲ್ಲದಿದ್ದರೆ ನೀವು ಎಳ್ಳೆ ಎಣ್ಣೆಯನ್ನೇ ನೀವು ಹಾಕಿ ದೀಪವನ್ನು ಹಚ್ಚಬೇಕಾಗುತ್ತೆ. ಇದು ಬಂದು ನೀವು ದೇವರ ಮುಂದೆನೇ ನೀವು ಹಚ್ಚಬೇಕಾಗುತ್ತೆ. ಇದನ್ನು ಆರಂಭ ಮಾಡೋದಿಗೆ ಅಮಾವಾಸ್ಯೆ ದಿನ ಮಾಡ್ಬೋದು, ಹುಣ್ಣಿಮೆಯ ದಿನ ಮಾಡ್ಬೋದು, ಅಥವಾ ಗುರುವಾರ ಶುಕ್ರವಾರ ದಿನಗಳಲ್ಲಿ ನೀವು ಮಾಡೋದ್ರಿಂದ ಮೊದಲ ಬಾರಿಗೆ ನಿಮಗೆ ವಾಸ್ತು ದೇವತೆ ಅಂತ ಹೇಳ್ತೀವಿ. ಆ ವಾಸ್ತು ದೇವತೆಯು ನಿಮ್ಮ ಮನೆಯೊಳಗಡೆ ಒಂದು ಆವಾಹನೆ ಆಗೋಕ್ಕೆ ಶುರುವಾಗುತ್ತೆ. ಇದರಿಂದ ಪ್ರತಿ ಕೆಲಸಗಳಲ್ಲಿ ನಿಮಗೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ. ಈ ದೀಪವನ್ನು ಹಚ್ಚಿದ ನಂತರ ನೀವೇನು ಮಾಡಬೇಕು ಅಂದರೆ, ಮಧುರಂಗಿ ಅಂತ ಸಿಗುತ್ತೆ, ನಾವು ಕೈಗೆ ಹಾಕ್ತೀವಲ್ಲ ಮೆಹಂದಿ ಅಂತ ಹೇಳ್ಬಿಟ್ಟು, ಆ ಫ್ರೆಶ್ ಆಗಿರುವಂಥ ಎಲೆಗಳನ್ನು ಕಿತ್ತು ಒಣಗಿಸಿದಂತಹ ಪುಡಿಯನ್ನು ನೀವು ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ವಾಸ್ತುಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಜೊತೆಗೆ ಇದರಿಂದ ನಿಮ್ಮ ಮನೆಯಲ್ಲಿ ವಾಸ್ತು ದೇವತೆಯು ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಹಾಗೇನೇ ಇದು ಬಂದು ವಾಸ್ತುಗೆ ಸಂಬಂಧಪಟ್ಟಂಥ ಪರಿಹಾರ. ಇದನ್ನು ಹೇಳಿದ್ದೀನಿ, ಯಾವಾಗ ಮಾಡಬೇಕು ಏನು ಇಲ್ಲ ಮೇಡಮ್, ನಮ್ಗೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾಡೋಕ್ಕಾಗಲ್ಲ, ಅದು ಇದು ಸಮಸ್ಯೆಗಳು ಅಂತ ಇದೆ ಅಂತಂದ್ರೆ ಯಾವುದಾದ್ರೂ ಒಂದು ಶುಕ್ರವಾರನೇ ನೀವು ಚೂಸ್ ಮಾಡಿಕೊಂಡು ಮಾಡ್ಬೋದು ಅಂತೀನಿ. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.